ಬ್ರೇಕ್ಫಾಸ್ಟ್ ಸಭೆಯ ಬಳಿಕ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ರು ನಿನ್ನೆ. ಈಗ ದೆಹಲಿಯಿಂದ ವಾಪಸ್ ಬಂದಿದ್ದಾರೆ. ನಿನ್ನೆ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗೋದಕ್ಕೆ ದೆಹಲಿಗೆ ತೆರಳಿದ್ರು ಡಿ ಕೆ ಶಿವಕುಮಾರ್. ಇವತ್ತು ಬೆಳಗ್ಗಿನ ಫ್ಲೈಟ್ ಅಲ್ಲಿ ಅವರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕ್ಯಾಬಿನೆಟ್ ಸಭೆ ಆರಂಭ ಆಗುತ್ತೆ. ಆ ಕ್ಯಾಬಿನೆಟ್ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಇನ್ನು ದೆಹಲಿಯಲ್ಲಿ ಯಾರನ್ನೂ ಕೂಡ ಅಂದರೆ ಪಕ್ಷದ ವರಿಷ್ಠರನ್ನೇನಾದರೂ ಭೇಟಿಯಾಗಿದ್ದಾರಾ ಅಂತ ಕೇಳಿದ್ರೆ ಇಲ್ಲ. ಡಿ ಕೆ ಶಿವಕುಮಾರ್ ಯಾರನ್ನೂ ಕೂಡ ಭೇಟಿಯಾಗಿಲ್ಲ. ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದು, ಅಂದರೆ ಮದುವೆ ಸಮಾರಂಭವೊಂದರಲ್ಲಿ ಭಾಗಿಯಾಗಿದ್ದು, ನಂತರ ನೇರವಾಗಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಅವರು ಕ್ಯಾಬಿನೆಟ್ನಲ್ಲೂ ಕೂಡ ಭಾಗಿಯಾಗ್ತಾರೆ. ಒಂದು ಖಾಸಗಿ ಮದುವೆ ಕಾರ್ಯಕ್ರಮಕ್ಕೆ ಹೋಗಬೇಕಾಯಿತು. ಎರಡನೇದು 14ನೇ ತಾರೀಕು ಸುಮಾರು ನಾವು ಪ್ರತಿ ಜಿಲ್ಲೆಯಿಂದ 300 ಜನ ಕಾರ್ಯಕರ್ತದ ಲೀಡರ್ಸ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರಿಗೆ ಅಕಾಮಿಡೇಷನ್ ಏನು ಮಾಡಬೇಕು ಅನ್ನೋದು ನಾನು, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು, ನಮ್ಮ ACC ಸೆಕ್ರೆಟ್ರಿ ಯಾರಿದ್ದಾರೆ ಆ ಲೋಕಲಲ್ಲಿ ದತ್ ಅಂತ ಒಬ್ಬರಿದ್ದಾರೆ, ಅಭಿಷೇಕ್ ದತ್ ಅಂತ, ಅವ್ರಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಕೊಟ್ಟಿದ್ದೀವಿ. ಯಾಕೆಂದರೆ ಕೆಲವರು ಟ್ರೈನಲ್ಲೇ ಮಾಡೋದು, ನಾವು ಫ್ಲೈಟಲ್ಲಿ ಮಾಡೋರೆಲ್ಲ ಸ್ವಂತ ಅವರೇ ಹೋಗ್ಬೇಕು. ನಾನು ಟ್ರೈನಲ್ಲಿ ಬರೋರಿಗೆ ಮಾಡಿಕೊಡ್ತೀವಿ. ಅದಕ್ಕೆ ಜಾಗಗಳಿಗೆ ನೋಡಿ ಅವ್ರಿಗೆ ಜವಾಬ್ದಾರಿ ಫಿಕ್ಸ್ ಮಾಡಬೇಕಾಯಿತು. ಮದುವೆ ಆದಮೇಲೆ ಮೀಟಿಂಗ್ ಮಾಡ್ಬಿಟ್ಟು ಬಂದಿದ್ದೀನಿ. ಈಗೆಲ್ಲ ಅವರೆಲ್ಲ ಅಟೆಂಡ್ ಮಾಡ್ತಾರೆ. ಇದು ನನ್ನ ಜವಾಬ್ದಾರಿ. ಏಕೆ ನಾನು ಅಸೆಂಬ್ಲಿಲೂ ಬ್ಯುಸಿಲಿ ನಾನು ಇರ್ತೀನಿ. ಎಲ್ಲ ಮಂತ್ರಿಗಳು, DCC ಪ್ರೆಸಿಡೆಂಟು ಅವರವರೇ ಜವಾಬ್ದಾರಿ, ಅವರವರೇ ಜಿಲ್ಲೆಯಲ್ಲಿ ಅವರವರ ಮಂತ್ರಿಗಳು ಕರ್ಕೊಂಬರ್ಬೇಕು, ಆಯಿತಾ, ಪಕ್ಷಕ್ಕೋಸ್ಕರ. ಆ ವಿಚಾರದಲ್ಲಿ ಯಾರ್ಯಾರು ಕರ್ಕೊಬರ್ತಾರೆ, ಯಾರು ಕರ್ಕೊಬರಲ್ಲ ಅಂತ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ MLAಗಳು, ಮಂತ್ರಿಗಳು ಅದೆಲ್ಲ. ಸೊ ಆ ವಿಚಾರದಲ್ಲೆಲ್ಲ ಚರ್ಚೆ ಮಾಡೋಕ್ಕೆ ಹೋಗಿದೆ. ಮದುವೆ ಮುಗಿಸ್ಕೊಂಡೆ ವಾಪಸ್ ಬೆಳಗ್ಗೆ ರಾತ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.